ಶುಭೋದಯ. ಕರ್ನಾಟಕ ರಾಜ್ಯ ರಾಜಕೀಯದ ಬಗ್ಗೆ ನನ್ನ ವೈಯಕ್ತಿಕ ಅನಿಸಿಕೆ. ಕರ್ನಾಟಕ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಅಹೋರಾತ್ರಿ ಧರಣಿಯನ್ನು ಮಾಡಿದರು. ಮಾನ್ಯ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ವಿ ತಿಮ್ಮಾಪುರ ಅವರನ್ನು ರಾಜೀನಾಮೆ ಕೇಳ್ತಾ ಇದ್ದಾರೆ. ರಾಜೀನಾಮೆ ಕೇಳೋದಕ್ಕೂ ಒಂದು ನೈತಿಕತೆ ಈ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಜಾತ್ಯತೀತದವರಿಗೆ ಬೇಕು. ಯಾಕಂತಂದರೆ ರಾಜೀನಾಮೆ ಕೊಡುವಂಥ ಏನಾದರೂ ಸಾಕ್ಷಿ ಆಧಾರಗಳಿದ್ದರೆ ಆ ಹೋರಾಟಕ್ಕೂ ಆ ವಿಷಯಕ್ಕೂ ಒಂದು ಬೆಲೆ ಇರುತ್ತೆ. ಸುಮ್ಮನೆ ತಮ್ಮ ಭಾರತೀಯ ಜನತಾ ಪಕ್ಷದ ವರ್ಚಸ್ಸನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ವಿಷಯವನ್ನು ಇಟ್ಟುಕೊಂಡು ಇವರು ಕರ್ನಾಟಕ ಜನತೆಗೆ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಇದು ರಾಜೀನಾಮೆ ಕೊಡುವ ಪ್ರಮೇಯವಿಲ್ಲ ಇದರಲ್ಲಿ. ಯಾಕಂತ ಹೇಳ್ಬೇಕಂದ್ರೆ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಹಿಂದುಳಿದ ದಲಿತ ಜನಾಂಗದಲ್ಲಿ ತಮ್ಮದೇ ಆದ ಒಂದು ವರ್ಚಸ್ಸನ್ನು ಉಳಿಸಿಕೊಂಡಿದ್ದಾರೆ. ಅವರ ವರ್ಚಸ್ಸನ್ನು ಈ ಹಿಂದೆ ಸಿದ್ದರಾಮಯ್ಯನವರನ್ನು ಬಿಟ್ಟಿಲ್ಲ. ಮೂಡ ಹಗರಣದಲ್ಲಿ ನಾಟಕೀಯ ಮಾಡಿದರು. ಈಗ ಇವರನ್ನು ತೇಜೋವಧ ಮಾಡಿ ಈ ಹಿಂದುಳಿದ ಅಹಿಂದ ವರ್ಗವನ್ನು ನಾಶ ಮಾಡಿ ಮೇಲೆ ಕೂಡಬೇಕಂತ ಏನು ಈ ಭಾರತೀಯ ಜನತಾ ಪಕ್ಷ ಹವಣಿಸ್ತಾ ಇದೆ, ಇದು ಸಕ್ಸಸ್ ಆಗೋದಿಲ್ಲ. ಬರ್ರಿ, ಅಭಿವೃದ್ಧಿಯ ಕಡೆಗೆ ಗಮನ ಕೊಡ್ರಿ, ನೀವು ಕೆಲಸ ಮಾಡಿರಿ, ನಾವು ಮಾಡ್ತಾಯಿದ್ದೀವಿ ಕಾಂಗ್ರೆಸ್ನವರು. ಆದರೆ ಆ ಕೆಲಸದ ಮೇಲೆ ಇವತ್ತು ಸರ್ಕಾರ ನಿಂತಿದೆ. ಆದರೆ ನಮ್ಮ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ವಿಷಯವೇ ಅಲ್ಲ, ಅಹೋರಾತ್ರಿ ಧರಣಿ ಮಾಡೋ ವಿಷಯವೂ ಅಲ್ಲ. ಯಾರೋ ಅಧಿಕಾರಿಗಳು ಅವ್ರು ಯಾರು ಮಾಡಿದಾರ ಅದನ್ನು ಪತ್ತೆ ಹಚ್ಚಿರಿ, ತನಿಖೆ ಮಾಡಿಸ್ರಿ, ಲೋಕಾಯುಕ್ತ ಇದೆ, ಕೋರ್ಟ್ ಇದೆ. ಆದರೆ ಅದನ್ನು ಬಿಟ್ಟು ಇವರ ರಾಜೀನಾಮೆ ಕೇಳ್ತಿರಲ್ಲ, ಸ್ವಲ್ಪ ನಾಚಿಕೆ ಆಗಬೇಕು ರಾಜಕಾರಣಕ್ಕೆ. ರಾಜೀನಾಮೆ ಕೊಡುವ ಪ್ರಮೇಯ ಇಲ್ಲ. ಮಾನ್ಯ ಮಂತ್ರಿಗಳು ಯಾವುದೇ ಒಂದು ಇಂತಹ ಇದಕ್ಕೆ ಆಸ್ಪದ ಕೊಡದೆ ಮುಂದಿನ ದಿನಮಾನಗಳಲ್ಲಿ ನೀವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು, ದಲಿತ ಹಿಂದುಳಿದ ವರ್ಗದಲ್ಲಿ ಮಹಾನಾಯಕರಾಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಈ ಒಂದು ಹೇಳಿಕೆಯನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.